ಈ ಸಂಕ್ರಾಂತಿಗೆ ಏನಾದ್ರೂ ಸ್ಪೆಷಲ್ ಆಗಿ ಮಾಡೋಣ ಅನ್ಸ್ತು. ಹಬ್ಬದಲ್ಲಿ ಹಸುಗಳಿಗೆ ತುಂಬಾ ಪ್ರಾಮುಖ್ಯತೆ ಇದೆಯಲ್ವಾ, ಅದಕ್ಕೆ ಈ ಹಸುಗಳಿಗೆ ಏನಾದ್ರೂ ಫೀಡ್ ಮಾಡೋಣ ಫ್ರೂಟ್ಸ್ನ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು 1 kg ಫ್ರೂಟ್ ತಗೊಂಡು ಎಲ್ಲ ಹಸುಗಳಿಗೆ ಪೂಜೆ ಮಾಡಿ ಕೂರಿಸಿರ್ತಾ ಇದ್ರು. ಸೊ ಅದಕ್ಕೆ ಹೋಗಿ ಎಲ್ಲದಕ್ಕೂ ತಿನ್ಸೋಣ ಅಂತ ಹೇಳ್ಬಿಟ್ಟು ಹೋಗಿ ತಿನ್ಸುವಾಗ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದನ್ನ ತಿನ್ನೋದ್ ನೋಡಿ ನನ್ಗೇನೋ ತುಂಬಾ ಖುಷಿ ಆಯ್ತು. ಓಕೆ, ಇನ್ನು ಸ್ವಲ್ಪ ಹಸುಗಳಿಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾವು ಕೊಡೋದನ್ನ ನಮಗೆ ವಾಪಸ್ ಅವ್ರಿಗೆ ಕೊಡಕ್ ಆಗದೆ ಇರೋರಿಗೆ ನಾವು ಕೊಟ್ರೆ ಅದು ತುಂಬಾ ನಮಗೆ ಖುಷಿ ಕೊಡುತ್ತೆ. ಮತ್ತೆ ಹೋಗಿ ಒಂದ್ 5 kg ತಗೊಂಡು ಇನ್ನೂ ಹಸುಗಳನ್ನ ಹುಡ್ಕೊಂಡು ಹೊರಟ್ವಿ. ನಾವು ಹುಡ್ಕಾಡ್ಕೊಂಡು ಹೋದ್ವಿ ಅಲ್ಲಿ ಸಿಗೋ ಹಸುಗಳಿಗೆಲ್ಲ. ಅಂಡ್ ಅದು ಖುಷಿ ಪಟ್ಟು ತಿಂತಾ ಇರೋದ್ ನೋಡಿ ತುಂಬಾ ಖುಷಿ ಆಯ್ತು. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಯಾವಾಗ್ಲೂ ಸೆಲೆಬ್ರೇಟ್ ಮಾಡೋದಿದ್ದೇನೆ. ಈ ತರ ಒಂದು ಡಿಫ್ರೆಂಟ್ ಆಗಿ ಮಾಡೋಣ ಅನ್ಸ್ತು. ಇದು ಯಾವುದೇ ರೀತಿ ಶೋ ಆಫ್ ಅಥವಾ ವ್ಯೂಸ್ಗೋಸ್ಕರ ಮಾಡಿರೋದಲ್ಲ. ಇದರಿಂದ ನಿಮ್ಗೆ ಏನಾದ್ರೂ ಇನ್ಸ್ಪಿರೇಷನ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೀವು ತಗೋಬಹುದು. ನಮ್ಮ ಮೈಸೂರವ್ರಿಗೆ ಯಾವುದೇ ಹಬ್ಬ ಬರಲಿ, ಯಾವುದೇ ದಿನ ಆಗ್ಲಿ, ಏನಾದ್ರೂ ಬೇಜಾರಾದ್ರೆ ಖುಷಿ ಆದ್ರೆ ಹೋಗೋದು ಬೆಟ್ಟಕ್ಕೆ. ಸೊ ಹಂಗೆ ಬೆಟ್ಟಕ್ಕೆ ಹೋದ್ವಿ. ವೆದರ್ ಅಂತೂ ಸಖತ್ ಕೋಲ್ಡ್ ಅಂಡ್ ಗ್ಲೂಮಿ ಆಗಿತ್ತು. ನೀವು ನಿಮ್ ಹಬ್ಬನ ಯಾವ ತರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ. ಸಂಕ್ರಾಂತಿಗೆ ಎಷ್ಟು ಜನ ಕಬ್ನ ಡೈರೆಕ್ಟ್ ಬಾಯಲ್ಲಿ ತೆಗೆದುಬಿಟ್ಟು ತಿನ್ನಕ್ಕಾಗುತ್ತೆ. ಸೊ ದಿಸ್ ವಾಸ್ ಆರ್ 2025 ಸಂಕ್ರಾಂತಿ. ನಿಮ್ಮ ಸಂಕ್ರಾಂತಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇದೇ ಥರ ಕಾಂಟೆಂಟ್ಗೆ ಫಾಲೋ ಮಾಡಿ ಆ್ಯಂಡ್ ಐ ವಿಲ್ ಸಿ ಯು ವೆರಿ ಸೂನ್. ಬಾಯ್ ಬಾಯ್. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ.